ಅನಾಥ ಮಕ್ಕಳ ಬದುಕಿಗೆ ದಾರಿದೀಪವಾದ ಸಚಿವ ಜಮೀರ್ ಅಹಮದ್ ಖಾನ್. ಅನಾಥ ಮಕ್ಕಳ ಬದುಕಿಗಾಗಿ 20 ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ದಾನ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್. ಅನಾಥ ಮಕ್ಕಳ ಬಾಳಿಗೆ ಬೆಳಕಾದ ಜಮೀರ್ ಅಹಮದ್ ಖಾನ್. ರಾಜ್ಯದಲ್ಲಿ ನೊಂದವರಿಗೆ ಅಗತ್ಯ ಸಮಯದಲ್ಲಿ ಸ್ಪಂದಿಸಿ ಮಾನವೀಯತೆ ಮೆರೆಯುವ ಮೂಲಕ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹಲವರ ಬದುಕಿಗೆ ಆಸರೆಯಾಗಿದ್ದಾರೆ. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ಇತ್ತೀಚೆಗೆ ಜಿಲ್ಲಾ ಪ್ರವಾಸಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಈ ವರ್ಷ ವಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟ ಬಾಣಂತಿಯರ ಕುಟುಂಬಕ್ಕೆ ಸ್ವಂತ ಹಣದಲ್ಲಿ ಆರ್ಥಿಕ ಸಹಾಯ ಮಾಡುವ ಮೂಲಕ ತಾಯಿಯನ್ನ ಕಳೆದುಕೊಂಡ ಮಕ್ಕಳ ಬದುಕಿಗೆ ದಾರಿದೀಪವಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಮೃತಪಟ್ಟ 4 ಬಾಣಂತಿಯರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 20 ಲಕ್ಷ ರೂಪಾಯಿ ಹಣವನ್ನ ವೈಯಕ್ತಿಕವಾಗಿ ಕೊಟ್ಟರು. ಸಚಿವರ ಮುಂದೆ ತಮ್ಮ ಅಳಲು ತೋಡಿಕೊಂಡ ಮಹಿಳೆಯೊಬ್ಬರು, ಕಳೆದ 10 ವರ್ಷದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕಷ್ಟಪಟ್ಟು ಬಿಕಾಂ ಓದಿಸಿ ಮಗಳನ್ನ ಮದುವೆ ಮಾಡಿದ್ದೆ. ಆದ್ರೆ ಮಗುವಿಗೆ ಜನ್ಮ ಕೊಟ್ಟು ಮೃತಪಟ್ಟಳು ಅಂತ ಆ ತಾಯಿ ಕಣ್ಣೀರು ಹಾಕಿದಳು. ನೀವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ಒಂದು 30 ಲಕ್ಷವರೆಗೂ ಆಗ್ತದೆ. 20 ವರ್ಷಕ್ಕೆ ಒಂದು 30 ಲಕ್ಷ ಆಗಿರ್ತದಪ್ಪ. ಈ ವೇಳೆ ಸ್ಪಂದಿಸಿದ ಸಚಿವರು, ನೀವು ಹೆದರಬೇಡಿ, ಮಗುವಿನ ಹೆಸರಿನಲ್ಲಿ 5 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟರೆ 20 ವರ್ಷಕ್ಕೆ ದೊಡ್ಡ ಮೊತ್ತದಲ್ಲಿ ಹಣ ತಾಯಿ ಕಳೆದುಕೊಂಡ ಮಕ್ಕಳಿಗೆ ಸಿಗುತ್ತೆ. ಆತನ ಜೀವನ ರೂಪಿಸಿಕೊಳ್ಳಲು ಸಹಾಯವಾಗುತ್ತೆ ಅಂತ ಧೈರ್ಯ ತುಂಬಿದರು. ಮೃತಪಟ್ಟ 4 ಬಾಣಂತಿಯರ ಕುಟುಂಬದ ಸದಸ್ಯರಿಗೆ 5 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ತಾಯಿಯನ್ನ ಕಳೆದುಕೊಂಡ ಮಕ್ಕಳು ಅನಾಥರಾಗಬಾರದು. ಅವರ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಇಟ್ಟು ಮುಂದೆ ಅವರಿಗೆ ವ್ಯಾಪಾರ ಆಗಲಿ ಯಾವುದೇ ಜೀವನೋಪಾಯಕ್ಕೆ ಬಳಸಿಕೊಳ್ಳಲು ಹಣ ನೀಡಲಾಗುತ್ತಿದೆ ಅಂತ ಕುಟುಂಬದವರಿಗೆ ಕಿವಿಮಾತು ಹೇಳಿದರು. ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಡ ರೋಗಿಗಳ ಕುಟುಂಬಕ್ಕೂ ಸ್ವಂತ ಹಣದಲ್ಲಿ ಧನ ಸಹಾಯ ಮಾಡಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಡವರ ಬಂಧು ಆಗಿ ಮತ್ತೊಮ್ಮೆ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ. ಆಶಾ ವರ್ಕರ್ ಕೆಲಸ ಮಾಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಎಲ್ಲಿ ಕರ್ಕೊಂಡು ಹೋಗಿ ಸರ್. ನನಗೆ 10 ವರ್ಷದ ಒಂದು ಪಾಪ ಆಗಲಿ ತಾಯಿ ಆಗಲಿ ಏನ್ ಮಾಡಲಿ ಸರ್. ನನ್ನ ಮಗಳದ ಹಿಂಗ ಆಗ್ಬಿಟ್ಟು ಸರ್. 3 ದಿನ ಪಾಪ ಸರ್ ನನ್ನ ಮಗಳು. ಗಂಡ್ಮಗು ಹೆಣ್ಮಗು ಹೆಣ್ಮಗು ಅಂದ್ರೆ ನನ್ನ ಮಾತು ಕೇಳಮ್ಮ, ಅವ್ಳ ಮದ್ವೆಗೆ ಆಗ್ಬಿಡ್ತದೆ. ನೀವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ಒಂದು 30 ಲಕ್ಷವರೆಗೂ ಆಗ್ತದೆ. 20 ವರ್ಷಕ್ಕೆ ಒಂದು 30 ಲಕ್ಷ ಆಗಿರ್ತದಪ್ಪ. ಬಿಕಾಂ ಓದಿಸಿ ಸರ್ ಮಗಳಿಗೆ 1 ವರ್ಷ ಆಗಲಿ ಮದುವೆ ಆಯ್ತು. ನಾನು ಆಶಾ ಕೆಲಸ ಮಾಡಿ ಓದಿಸಿ ಸರ್ ನನ್ನ ಮಗಳು. ಏನು ಎಷ್ಟು ತಿಂಗಳು ನಿಮಗೆ? 9 ತಿಂಗಳ? ಓಕೆ, ನೋಡಿ ಎಷ್ಟು ಮುದ್ದಾಗಿದೆ. ಓಕೆ ಓಕೆ ಆಯ್ತು. ಇದು ನಿಮ್ಮ ಮಗಳ ಏನು? ನಿಮ್ಮ ಮಗಳು ಎಷ್ಟು ಜನ ಮಕ್ಕಳು? ಓದ್ನೇನಾ? ಹೆಣ್ಮಗುನ ಇದು? ನೋಡಿ ಗಂಡು ಮಗು. ನೋಡಮ್ಮ, ಈಗ ಒಂದು ಕೆಲಸ ಮಾಡಿ, ಅವ್ನು ದೊಡ್ಡವನ ಆಗ 20 ವರ್ಷಕ್ಕೆ 18 ವರ್ಷಕ್ಕೆ ಏನಾಗ್ತದೆ, ಅವನಿಗೆ ಕನಿಷ್ಠ ಏನಾದ್ರು ಒಂದು 30-35 ಲಕ್ಷ ಆಗ್ತದೆ. ಆಮೇಲೆ ಅವನೇನೋ ಓದ್ಬಿಟ್ಟು ಏನೋ ಬಿಸ್ನೆಸ್ ಮಾಡ್ಕೊಳ್ಬಹುದು. ಅವ್ರು ಮಾಡ್ಬಿಡೋಣ, ಕೊಡೋಣ. ಆಯ್ತು ಆಯ್ತಮ್ಮ, ದೇವ್ರ ಒಳಗೆ ಬೇಡ, ಅಮ್ಮ ಬೇಡ, ಹಂಗೆ ಮಾಡೋದು ಬೇಡ, ಹಂಗೆ ಮಾಡೋದು ಬೇಡ. ಮಾತಾ शादी होता क्या क्या होता है? भरत भाई को बच्चे के नाम को फिक्सेड डिपॉजिट पे 3 लाख डालो, 2 लाख बच्चे के दिन डालो. उन्होंने बड़े होकर जिंदगी होती बैंक के डिपॉजिट ಮಾಡಬೇಕು. ನಾನು ಪಾಸ್ಬುಕ್ ಚೆಕ್ ಮಾಡಿ. जाओ माँ.
ನನ್ನ ಒಂದೇ ಮಗುನ ಒಂದು ಸ್ವಲ್ಪ ನಾನು ಏನು ಹೇಳೋದು ಬೇಕಾದ್ರೆ ಒಂದು 4 ಲಕ್ಷ ಅವ್ನು ಫಿಕ್ಸೆಡ್ ಡಿಪಾಸಿಟಲ್ಲಿ ಇಟ್ಬಿಟ್ರೆ ಅವ್ನು ಮೈನರ್ ಆಗೋವರೆಗೂ ಅವ್ನು ಕನಿಷ್ಠ ಒಂದು 20-25 ಲಕ್ಷ ಆಗಿರ್ತಾರೆ, ಅವ್ನು ಜೀವನ ಮಾಡೋದು ಚೆನ್ನಾಗಿರ್ತಾನೆ. ಎಲ್ಲ ಜೊತೆ ಕರ್ಸಿದೀನಿ, ನಾಳೆ ಬ್ಯಾಂಕಿಗೆ ಮಾಡಿ 1 ಲಕ್ಷ ಬೇಕಾದ್ರೆ ಕೊಡಿ, ಅವ್ನು ಖರ್ಚಿಗೆ ಇದ್ದದ್ದು ಬೇಕಾದ್ರೆ ಮಾಡ್ಕೊಳ್ಳಿ. 4 ಲಕ್ಷ ಫಿಕ್ಸೆಡ್ ಡಿಪಾಸಿಟ್ ಮಾಡಿ. ಇಲ್ಲ 4 ಲಕ್ಷ ಮಾಡಿ ಪಾಪ ಅವರು ಇರ್ತಾರೆ ನೋಡ್ಕೊಂತಾರೆ. ತಗೊಳಮ್ಮ ಇದು ತಗೊಳ್ಳಿ ಬ್ಯಾಂಕಲ್ಲಿ ಹಾಕ್ಬಿಡ್ರಮ್ಮ ಫಿಕ್ಸೆಡ್ ಡಿಪಾಸಿಟ್. ನೋಡು ಅವರು ಜೀವನಕ್ಕೋಸ್ಕರ ಅರ್ಥ ಆಯ್ತಾ, ಇದ್ರಾಗ ಏನಾದ್ರು ಮಗು ಒಳ್ಳೇದಾಗ್ಲಮ್ಮ. ಆಯ್ತು.